ನೋಡು ಅಭಿಮಾನಿ ರೈತ ಹೋರಾಟ ಚಿರಾಯವಾಗಲಿ ಬಿಎಸ್ಎಲ್ ಕಂಪನಿ ನ್ಯಾಯ ಸಿಗಲೇಬೇಕು ಬಿಎಸ್ಎಲ್ ಕಂಪನಿಯಿಂದ ನ್ಯಾಯ ಸಿಗಲೇಬೇಕು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಕಚೇರಿ ಮುಂದೆ ಕಳೆದ 135 ದಿನಗಳಿಂದ ಜಂಗಮಕೋಟೆ ಹೋಬಳಿ ಕೈಗಾರಿಕಾ ವಲಯಕ್ಕೆ ಬೆಂಬಲವಾಗಿ ಜಮೀನು ಕೊಡಲು ಸಿದ್ಧರಾಗಿರುವ ರೈತರ ಪರವಾಗಿ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದ ಪುಟ್ಟಣ್ಣಯ್ಯ ಬಣದ ರಾಜ್ಯ ರೈತ ಸಂಘ ಹಾಗೂ ಜಂಗಮಕೋಟೆ ಕೈಗಾರಿಕಾ ವಲಯ ಹೋರಾಟ ಸಮಿತಿ ನಡೆಸುತ್ತಿದ್ದ ಧರಣಿಯಿಂದ ಮೊಟಕುಗೊಳಿಸಿ ಧರಣಿಯನ್ನು ವಾಪಸ್ ಪಡೆದಿದ್ದಾರೆ ಎಂದು ಧರಣಿ ಅಂತ್ಯಗೊಳಿಸಿದ ವೇಳೆ ಮಾತನಾಡಿ ರಾಜ್ಯ ರೈತ ಸಂಘದ ಮುಖಂಡ ಭಕ್ತರಹಳ್ಳಿ ಪ್ರತೀಶ್ ಕಳೆದ 135 ದಿನಗಳಿಂದ ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕೆ ಬೇಕು, ಜಮೀನು ಕೊಡಲು ಸಿದ್ಧರಿರುವ ರೈತರಿಗೆ 3 ಕೋಟಿ ನೀಡಬೇಕು ಅಂತ ಒತ್ತಾಯಿಸಿದ್ವು. ನಮ್ಮ ಡಿಮ್ಯಾಂಡ್ ಈಡೇರಿದೆ. 17 ಜನ ರೈತರಿಗೆ ಚೆಕ್ ಕೊಡಿಸಿದ್ದೇವೆ. ಇನ್ನು ಕೆಲವರಿಗೆ ಆರ್ಟಿಜಿಎಸ್ ಮೂಲಕ ಹಣ ಸಂದಾಯವಾಗ್ತದೆ. ಪಿಎಸ್ಎಲ್ ಕಂಪನಿಗೆ ನೀಡಿರುವ ಸುಮಾರು 500 ಎಕರೆ ವಾಪಸ್ ಪಡಿಬೇಕು ಅಂತ ಹೋರಾಟ ಮಾಡಿದ್ವು. ಸ್ವಾತಂತ್ರ್ಯ ದಿನಾಚರಣೆ ದೃಷ್ಟಿಯಿಂದ ನಾವು ತಾತ್ಕಾಲಿಕವಾಗಿ ಧರಣಿ ವಾಪಸ್ ಪಡೆದುಕೊಳ್ತಿದ್ದೇವೆ ಅಂತ ಹೇಳಿದ್ರು. ಅದು ಯಾವ ರೀತಿ ಮೋಸ ಅಂದರೆ ಏನು ಇವತ್ತು 50,000 ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಅಗ್ರಿಮೆಂಟ್ ಮೇಲೆ ಖಾತೆ ಮಾಡಿಸ್ಕೊಂಡಿದ್ದಾರೆ. ಏನು ಇಂಥ ಒಬ್ಬರು ಇಬ್ಬರಲ್ಲ, ನೂರಾರು ಸಂಖ್ಯೆಯಲ್ಲಿ ಜಂಗಮಕೋಟೆ ಹೋಬಳಿ ರೈತಿದ್ದಾರೆ ಪಿ ಎಸ್ ಎಲ್ ಕಂಪ್ನಿಯಿಂದ. ಅದು ಪಿ ಎಸ್ ಎಲ್ ಕಂಪ್ನಿ ಅಲ್ಲ, ಪಿ ಎಸ್ ಎಲ್ ಕಂಪ್ನಿ ಹೆಸರಲ್ಲಿ ದಲ್ಲಾಳಿಗಳು ಮೋಸ ಮಾಡಿರ್ತಕ್ಕಂಥದ್ದು ಈಗ. ಅದಕ್ಕೆ ನಾವು ರೈತರಿಗೆ ದುಡ್ಡು ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. 21 ಎಕರೆ ಸಂಪೂರ್ಣ ಖಾತೆ ಆಗಿಬಿಟ್ಟಿದೆ. ಇನ್ನು 180 ಎಕರೆ ರೈತರ ಹೆಸರಲ್ಲಿ ಉಳಿದಿದ್ದಲ್ಲ ಪಾಣಿ, ಬರೀ ಅಗ್ರಿಮೆಂಟ್ ಆಗಿದೆ, ರಿಜಿಸ್ಟರ್ ಆಗಿಲ್ಲ, ಖಾತೆ ಹೋಗಿಲ್ಲ. ಆ 180 ಎಕರೆ ರೈತರು ಕೂಡ ಕೊಡಬೇಕು ಅಂತ ನಮ್ಮ ಹೋರಾಟ. ಇದುವರೆಗೆ 35 ದಿನ. ಇವತ್ತು 135 ದಿವಸಕ್ಕೆ ನಿಮ್ಮ ಖರ್ಚು ವೆಚ್ಚಗಳೆಲ್ಲ ಯಾರು ಭರಿಸ್ಕೊಳ್ಬೇಕು ಸರ್? ಇದುವರೆಗೂ ಕೂಡ ನಾನು ಇವತ್ತು ಮಾಧ್ಯಮ ಮುಂದೆ ಬಹಿರಂಗ ಸವಾಲಾಗ್ತಾ ಇದ್ದೀವಿ. 135 ದಿನಗಳಲ್ಲಿ ಯಾವನ್ನೇ ರಾಜಕೀಯ ಪಕ್ಷ ಆಗಿರ್ಬೋದು, ಯಾರೇ ಸ್ವಯಂ ಸೇವಾ ಇದಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಸಮಾಜ ಸೇವಕರಾಗಿರ್ಬೋದು, 10 ರೂಪಾಯಿ ನಾವು ಇದುವರೆಗೂ ಕೂಡ ಪಡೆದಿಲ್ಲ. ನಾವು 135 ಹೋರಾಟದಲ್ಲಿ ಎಷ್ಟೋ ದಿನ ಉಪವಾಸ ಮಲಗಿದ್ದೀವಿ, ಸೊಳ್ಳೆ ಮೇಲೆ ಕಚ್ಕೊಂಡಿದ್ದೀವಿ, 2 ದಿನ ಉಪವಾಸ ಮಾಡಿದ್ದೀವಿ. ಇದರೂ ಕೂಡ ನಾವು ಯಾರ ಹತ್ರ ಹೋಗಿಲ್ಲ, ಯಾರ ಹತ್ರ ಕೂಡ 10 ರೂಪಾಯಿ ನಾವು ತಗೊಂಡಿದ್ದೀವಿ. ಇದು ಬಹಿರಂಗವಾಗಿ ಸವಾಲು. ಈ ಥರ ಎಲ್ಲೋ ಒಂದು ಕಡೆ ದರ ನಿಗದಿ ಸಂದರ್ಭದಲ್ಲಿ ಒಗ್ಗಟ್ಟಿನ ಹೋರಾಟ ಮಾಡಿದರೆ ಇವತ್ತು ಅದು ರೈತರಿಗೆ ನಿಜವಾಗ್ಲೂ ಕೂಡ ಒಳ್ಳೆ ಬೆಲೆ ಸಿಗ್ತಾಯಿತ್ತು. ಆದರೆ ಆ ಒಗ್ಗಟ್ಟಿನ ಹೋರಾಟ ಮಾಡಲಿಲ್ಲ. ನಾವು ಆವತ್ತು ಕೂಡ ನಮ್ಮ ಸ್ನೇಹಿತರಿಗೆ ಹೇಳಿದ್ವಿ, ಏನು ದರ ನಿಗದಿ ಮಾಡೋ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಓಡಾಡೋಣ ಅಂತ. ಆದರೆ ಅವರೆಲ್ಲೋ ಒಂದು ಕಡೆ ಭೂಮಾಫಿಯಾಗಳ ಅಥವಾ ಇನ್ನೂ ಬೇರೆ ಬೇರೆ ವಿದ್ಯಮಾನಗಳಿಂದ ಅವರು ಸಂಪೂರ್ಣ ಇದನ್ನು ಪ್ರಕ್ರಿಯೆ ನಿಲ್ಲಿಸಬೇಕು ಅಂತ ಹೇಳೋದ್ರು. ಆದರೆ ಸರ್ಕಾರದಲ್ಲಿ ಇದುವರೆಗೂ ಕೂಡ ಯಾವುದೇ ಪ್ರಕ್ರಿಯೆ ನಿಂತಿಲ್ಲ. ಹಾಗಾಗಿ ನಾವು ಎಲ್ಲ ಆಲೋಚನೆಗಳನ್ನು ಮನದಟ್ಟು ಮಾಡಿ ಇವತ್ತು ನಾವು ಹೋರಾಟ. ಇದರಿಂದ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಲಾಭ ಆಗಿದೆ, ಆದರೆ ರೈತರಿಗೆ ಪ್ರತ್ಯೇಕ 3 ಕೋಟಿ ಕೊಟ್ಟಿದ್ದು ರೈತರಿಗೆ ಜಯ ಸಿಗ್ತಾಯಿತ್ತು. ಹಾಗಾಗಿ ನಾವು ಆ ಹೋರಾಟದಿಂದ ಹಿಂದೆ ಹೋಗಲ್ಲ. ಮುಂದೆಯೂ ಕೂಡ ರೈತರಿಗೆ ನ್ಯಾಯಯುತವಾದ 3 ಕೋಟಿ ಕೊಡಲೇಬೇಕಾದ ಹೋರಾಟವನ್ನು ಮುಂದುವರಿಸ್ತೀವಿ. ಈಗ ಮ್ಯಾಕ್ಸಿಮಮ್ ಎಷ್ಟು? 1 ಕೋಟಿ 25, 1 45, 1 50, 1 75. 5 ಒಳಗೆ. ಥ್ಯಾಂಕ್ ಯು.